ಹಲೋ ಎವ್ರಿವನ್, ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕೃಷ್ಣನ್ಗೆ ತುಂಬ ಇಷ್ಟವಾದದ್ದು ಅವಲಕ್ಕಿ, ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಅವಲಕ್ಕಿಯಿಂದ ನೈವೇದ್ಯನ ಮಾಡಿ ತುಂಬಾ ಒಳ್ಳೆಯದು. ಹಾಗೆ ನೈವೇದ್ಯದಲ್ಲಿ ಇದು ಇಲ್ಲ ಅಂದರೆ ನೈವೇದ್ಯಕ್ಕೆ ಅರ್ಥನೇ ಇಲ್ಲ. ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಈಸಿಯಾಗಿ 5 ನಿಮಿಷದಲ್ಲಿ ಸಿಹಿ ಅವಲಕ್ಕಿನ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ನಾನು 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ ನಾರ್ಮಲ್ ಅವಲಕ್ಕಿನೇ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ ಅಲ್ಲ. ಸೊ ಇದಕ್ಕೆ ನೀರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ಇದನ್ನು ವಾಶ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಅವಲಕ್ಕಿನ ತುಂಬ ಹೊತ್ತು ನೀರಲ್ಲಿ ಬಿಡಕ್ಕೆ ಹೋಗಬೇಡಿ. ಸೊ ಒಂದು ವಾಶ್ ಮಾಡ್ಕೊಂಡು ತೆಕ್ಕೊಂಬಿಡಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಆ್ಯಂಡ್ ನೀವೇನಾದರೂ ಪೇಪರ್ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ರೆ ಡೈರೆಕ್ಟ್ ಹಾಗೆ ರೆಸಿಪಿನ ಕಂಟಿನ್ಯೂ ಮಾಡಿ, ವಾಶ್ ಮಾಡಕ್ಕೆ ಹೋಗಬೇಡಿ. ಸೊ ನೋಡಿ, ಒಂದ್ಸಲ ವಾಶ್ ಮಾಡಿಕೊಂಡು ತೆಕ್ಕೊಂಬಿಡಿ, ಆಗ ಈ ಥರ ಬಿಡಿ ಬಿಡಿಯಾಗಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡೋಣ. ಇಲ್ಲಿ ನಾನು 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಅಂದರೆ 1 ಕಪ್ಪಷ್ಟು ಅವಲಕ್ಕಿಗೆ 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ದಿಸ್ ಇಸ್ ದ ಪರ್ಫೆಕ್ಟ್ ಮೆಷರ್ಮೆಂಟ್. ಆದರೆ ನಿಮಗೆ ಸಿಹಿ ಜಾಸ್ತಿ ಬೇಕಿತ್ತು ಅಂದರೆ ನೀವು ಇನ್ನೂ ಒಂದು 2ರಿಂದ 3 ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು 1 ಏಲಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಪೌಡರ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಒಣ ಕೊಬ್ಬರಿ ಹಾಗೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪಿಸ್ತಾ, ಬಾದಾಮಿ ಹಾಗೆ ಗೋಡಂಬಿನ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ಬದಲಿಗೆ ನೀವು ಹಸಿ ಕೊಬ್ಬರಿ ಸಹ ತುರಿದ್ಬಿಟ್ಟು ಹಾಕ್ಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದೆಲ್ಲದನ್ನು ಹಾಕಿದ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ತಾ ಕೃಷ್ಣನ್ಗೆ ಏನೆಲ್ಲ ನೈವೇದ್ಯನ ಮಾಡ್ಬೋದು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕೃಷ್ಣನ್ಗೆ ತುಂಬ ಅಂದರೆ ತುಂಬ ಇಷ್ಟವಾದದ್ದು ಬೆಣ್ಣೆ, ಹಾಗಾಗಿ ಬೆಣ್ಣೆ ಇಡೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ನಾನಿವತ್ತು ತೋರಿಸ್ತಿರೋ ಸ್ವೀಟ್ ಅವಲಕ್ಕಿನ ಮಾಡ್ಬೋದು, ಹಾಗೆ ರೈಸ್ ಖೀರ್ ಅನ್ನದಿಂದ ಮಾಡಿರೋ ಪಾಯಸ ಸಹ ನೀವು ಅರ್ಪಿಸ್ಬೋದು. ಹಾಗೆ ಕೃಷ್ಣನ್ಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ, ಹಾಗಾಗಿ ಇವತ್ತು ನಾನು ಮಾಡ್ತಿರೋ ಸ್ವೀಟ್ ಅವಲಕ್ಕಿಯಲ್ಲಿ ಬಾಳೆಹಣ್ಣು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಕೃಷ್ಣನ್ಗೆ ಇಷ್ಟವಾದ ಹಣ್ಣು ಅಂತ. ಸೊ ಬಾಳೆಹಣ್ಣನ್ನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಫುಲ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಬೋದು. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ, ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಒಂದು ಲಾಸ್ಟ್ ಮಿಕ್ಸ್ನ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಕೃಷ್ಣನ್ಗೆ ಇಷ್ಟವಾದ ನೈವೇದ್ಯನ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಇವತ್ತಿನ ಈ ಸ್ವೀಟ್ ಅವಲಕ್ಕಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಇಷ್ಟ ಆಗಿದ್ರೆ ಶೇರ್ ದ ರೆಸಿಪಿ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಹಾಗೆ ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ಸ್ವೀಟ್ ಅವಲಕ್ಕಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ನಾನು ಆಗಲೇ ಹೇಳಿದ್ದೆ, ನೈವೇದ್ಯಕ್ಕೆ ಇದು ಹಾಕಲಿಲ್ಲ ಅಂದರೆ ಅರ್ಥನೇ ಇಲ್ಲ ನೈವೇದ್ಯಕ್ಕೆ ಅಂತ. ಅದೇನು ಅಂದರೆ ತುಳಸಿ, ಕೃಷ್ಣನ್ಗೆ ಪ್ರಿಯವಾದದ್ದು ತುಳಸಿ, ಹಾಗಾಗಿ ನೈವೇದ್ಯದಲ್ಲಿ ತುಳಸಿನ ಹಾಕಿ ಆನಂತರ ನೈವೇದ್ಯನ ಮಾಡಿ ಕೃಷ್ಣನ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ಓಕೆ ದೆನ್ ಸ್ಟೇ ಟ್ಯೂನ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.